ಹೇಳಿ ಇಲ್ಲಿ ಚಿನಿ ಹೇಳು. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದ್ದುಪ್ಪಿನ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಹಾಗೂ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಅದಕ್ಕೆ ಆಗ್ತಾವಳೆ. ಆಮೇಲೆ ಹೇಳು, ಏನ್ ಮಾಡ್ತಿದ್ಯಾ? ಸೊ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇನ್ಮೇಲಿಂದ ಇವಳು ನಿದ್ದೆ ಬರ್ತೈತೆ, ನನ್ ಮಗ್ಳಿಗೆ ನಿದ್ದೆ, ಆಮೇಲೆ ಕೆಲಸ ಮಾಡೋಕೆ ಬಿಡಲ್ಲ ಗೈಸ್. ಇವಾಗ ಟೈಮ್ ಎಷ್ಟು ಗೊತ್ತು, 9:30ಗೆ ಅಡಿಗೆ ಮಾಡ್ತಿದೀನಿ. ಸೂರ್ಯನು ಇವತ್ತೆಲ್ಲ ಏನ್ ಮಾಡ್ತಿದ್ಯಾ? ಮಟನ್ ತೊಳ್ಕೊಂಡಿಲ್ಲ, ಸಾಂಬಾರ್ ಮಾಡು ಅಂತ ಬೇಳೆ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಪ್ಲಾನ್ ಚೇಂಜ್ ಆಗೋಯ್ತು. ಸೂರ್ಯ ಮಟನ್ ತಗೋಬರ್ತೀನಿ ಮಾಡು ಅಂತ ಹೇಳ್ದ. ಸರಿ ಅಂತ ಚಿನಿ ಇಲ್ಲೋಡು, ಇಲ್ಲೋಡು. ಯಾರಿದು ಚಿನಿ? ಯಾರಿದು ಚಿನಿ? ಇಲ್ಲೋಡು. ಅಯ್ಯೋ, ಸ್ವಾತಿ ಇವಾಗ ಮಟನ್ ತೊಳಿತಿದ್ದಾಳೆ. ಮಟನ್ ಫುಲ್ ಎಲ್ಲ ಕಂಡನೆ ಕೊಟ್ಟವನೆ ಅಲ್ವಾ ಸ್ವಾತಿ? ಇಲ್ಲಿ ನಮ್ಗೆ ಯಾವ ತರ ಬೇಕೋ ಆ ತರ ಹೊಡ್ಸ್ಕೋಬಹುದು ಮಟನ್ ಪೀಸ್ನ. ಇಲ್ಲ ಅನ್ನಕ್ಕೆ ಕೊಳೆ ಇಲ್ಲಿ ಮಟನ್ ಮಾಡಕ್ಕೆ. ಇಷ್ಟು ದೊಡ್ಡದು ಕುಕ್ಕರು, ಇಷ್ಟೊಂದು ತಿಂತಿದ್ವಾ? ಬಿಸಿಲ್ ಇಲ್ಲ, ಅದಕ್ಕೆ ನಂಗೆ ಭಯ. ಒಂದ್ಸರಿ ಡಮ್ ಅಂದ್ಬಿಟ್ಟಿತ್ತು. ಯಪ್ಪ, ಅವಾಗಿಂದ ಭಯ. ನಮ್ಮ ಮಹಿಮಾ ನೋಡಿ, ಚಿನಿಮಾ ಮಹಿಮಾ, ನಮ್ಮ ಮಹಿಮಾ ಅಂತ ತೋರ್ಸ್ಲಾ ನೋಡಿ. ನಮ್ಮ ಮಹಿಮಾ ಗಡ ನನ್ ಬಂಗಾರಿ ಇದರಲ್ಲಿ ಮಹಿಮಾ ಕಾಣಿಸ್ತಿದ್ದಾಳಂತೆ. ಎಷ್ಟೊಂದ್ ಜನ ನೋಡಿ, ಮಹಿಮಾ ಕಾಣ್ತಿದಲ್ಲ ಇದರಲ್ಲಿ, ಕಾಣಿಸ್ತಿದ್ದಾಳೆ. ಏನು ಸರಿ ಕಿವಿ ಚುಚ್ಚಿರೋ ಅದ್ರಲ್ಲಿ ಎಲ್ಲಾರು ಕಮೆಂಟ್ ಮಾಡಿದ್ದೀರಾ ಚೆನ್ನಾಗಿ. ಅಳ್ತಿದ್ಲು, ಸಖತ್ ಅಳ್ತಿದ್ಲು. ನನ್ ಕೈಲಂತೂ ಕಿರ್ಚಿ ಆಗ್ಬಿಟ್ಟೆ. ನನ್ ಕೈಲಿ ಆಯ್ತಾನೆ ಇರೋದು. ಜ್ವರ ಹೇಳ್ತಾ ಇದ್ದಾಳೆ ಮಗ. ಏನೇನ್ ಹಾಕತಿದ್ಯಾ ಮಟನ್ಗೆ? ಮಟನ್ ಫಸ್ಟ್ ಬೇಯಿಸ್ಕೋಬೇಕಲ್ಲ ನೀನು. ಎಂತಕ್ಕೆ? ಅದೇ ಇದ್ರಲ್ಲಿ ಹಿಂಗೆ ಹಂಗೇನಿಲ್ಲ. ನೈಟ್ ಲೈಫ್ ನೋಡಿ, ಪಾಪುಗಳಿದ್ರೆ ಮನೇಲಿ ನೈಟ್ ಲೈಫು ಎಲ್ಲ ಸಾಮಾನೆಲ್ಲ ಹಂಗೆ ಬಿದ್ದಿರ್ತದೆ. ಇಲ್ಲಿ ಒಲಿಂಪಿಕ್ ನಡೀತಾ ಇದೆ. ಇವಳು ಆ ಕಡೆ ಈ ಕಡೆ ಓಡಾಡ್ತಿದ್ದಾಳೆ. ಮ್ಯೂಟ್ ಮಾಡು. ನಮ್ಮ ರಾಘವೇಂದ್ರ ನೋಡಿ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ನನಗೆ, ನಾನು 3ನೇ ಸರಿ ಪೂಜೆ ಮಾಡ್ತಿರೋದು. ಪ್ರತಿದಿನ ಪ್ರತಿ 3 ಸರಿನೂ ನನಗೆ ವರ ಕೊಟ್ಟಿದೆ. ಎಲ್ಲರೂ ನಮ್ಮ ಮನೆಗೆ ಬಂದಾಗ ಎಲ್ಲರೂ ಹೇಳ್ತಾ ಇರ್ತಾರೆ, ನಿಮ್ಮ ಮನೇಲಿ ನೆಲೆಸಿದ್ದಾರೆ ದೇವರು ಅಂತ. ನಂಗೆ ತುಂಬ ಖುಷಿ. ನನಗಿವತ್ತು ಏನಂತ ಹೇಳ್ಬೇಕಂದ್ರೆ, ಇವತ್ತು ನನ್ನ ಹತ್ರ 1 ರೂಪಾಯಿ ಇಲ್ಲ ಅಂದರೆ ಬೆಳಗ್ಗೆ ಅಷ್ಟಕ್ಕೆ ಹೆಂಗಾರು ಹುಟ್ಟುತ್ತೆ. ಯಾವ ರೀತಿಯಲ್ಲಾರು ನನಗೆ ದೇವ್ರು ಕಾಪಾಡ್ತಾನೆ. ನಾನು ಅದಕ್ಕೆ ದೇವ್ರನ್ನ ನಂಬಿದ್ದೀನಿ. ಸೊ ನಾವು ನೆಮ್ಮದಿಯಾಗಿದ್ದೀವಿ. ನನಗಿದೇ ಖುಷಿ. ನಾವು 3 ಜನ ಹ್ಯಾಪಿಯಾಗಿದ್ದರೆ ಸಾಕು. ನನಗೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಆರಾಮಾಗಿ ನಂಬಾಡು ನಾವು ಇಟ್ಬಿಡ್ತೀವಿ. ಅನ್ನ ಉಕ್ತಿದೆ, ಇಲ್ಲಿ ಬೇಯ್ತಿದೆ. ನಾನೇ ಇಷ್ಟು ಕುಳ್ಳಿ ನೋಡಿ, ಇದಕ್ಕೆ ಇಷ್ಟು ದೊಡ್ಡ ಕುಕ್ಕರು. ಸೂರಿಗಂತೂ ಹೆವಿ ಓದಿಸ್ತಾಳೆ ನನ್ನ ಮಗಳು. ನೋಡ್ರಿ ಹೆಂಗ ಅತ್ತಿ ನಿಗರ್ತಾಳೆ ಇವಾಗ. ಅಲ್ಲಿ ನಿನ್ನ ಅವತಾರಗಳನ್ನ ತೋರಿಸ್ತಾ ಇದೀನಿ ಅಲ್ಲಿ. ಏ ಬಂಗಾರು, ಇಲ್ಲ ನೋಡಮ್ಮ, ಇವಾಗ ಕುಂಡಿಸ್ಕೊಂಡಿದ್ದೀನಿ. ನಿಗೃತಾಳ ಅವಳೇ ನೋಡ್ರಿ, ಅವಳೇ ನಿಗೃತಾಳ ನೋಡ್ರಿ. ಅಲ್ಲಿ ತೋರಿಸ್ತಾ ಇದೀನಿ, ಅಲ್ಲಿ ನಿನ್ನ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದೀನಿ. ಆಟ ಆಡು. ಇಲ್ಲಿ ಹೆಂಗ್ ಆಡ್ತೀಯ ಆಡು. ಹೋನ ಜಮಿ ಮಾಡ್ತಿದ್ಯಾ ನೀನು? ಆಡು ಕಬ್ಬಿ ನೀನು. ಯಾಕೆ ಈ ತರ ಮಾಡದ? ಮಮ್ಮಿ ಬೂವ ಮಾಡ್ಬೇಡ, ನಿಮ್ಮ ಅಪ್ಪಗ್ ಬೂವ ಬೇಡ, ಬೇಡ ಬೂವ ಬೇಡ ನಿಂಗೆ. ಮಮ್ಮಿ ಬೂವ ತಿನ್ಬೇಡ್ದ ನಿಂಗೆ? ಮಮ್ಮಿ ಬೂವ ತಿಂದು ನೀನ್ ಮಿಲ್ಕ್ ಕೊಡತ್ತಾನೆ. ಗೊಣ್ಣೆ ಸುರ್ಕಿ ಆಗ್ಬಿಟ್ಟವಳೆ, ಗೊಣ್ಣೆ ಸುರ್ಕಿ. ಕೋಲ್ಡ್ ಆಗ್ಬಿಟ್ಟಿದೆ ಗೈಸ್ ಸ್ವಲ್ಪ ನನ್ನ ಪಾಪುಗೆ. ಇವಾಗ ನೋಡು, ಗಳಿಗೆ ಕುಂಡಿಸ್ಬಾರ್ದಂತೆ ಅವಳಿಗೆ. ಚಿನಿಮಾ, ಹೇ ಬಂಗಾರಿ, ಮಮ್ಮು ಮಾಡ್ಬೇಡ್ದ? ನನ್ ಮಮ್ಮು ಮಾಡ್ಬೇಡ್ದ ಹೇಳು. ನೀನ್ ಎತ್ಕೊಂಡ್ ಕುತ್ಕೊಳ್ಳ ನಾನು ಯಾವಾಗ್ಲೂ. ಎಷ್ಟ್ ಚೆನ್ನಾಗ್ ಕಾಣಿಸ್ತಾಳ ನನ್ ಮಗಳು. ದೃಷ್ಟಿ ನೀನೇ ಎಲ್ಲ ಹೇಳ್ಬಿಡು. ನಿಜ, ನನ್ ಮಗಳು ನಿಂದೆ ಅರ್ಧ ಕಣ್ಣು ಕಣ್ಣಿಯ ಹಿಂಗೋಗ ಅಂತಾರಲ್ಲ ಹಂಗೆ. ಸೊ ಮಾಡ್ತಾ ಇದ್ದೀನಿ. ಅನ್ನ ಬೇರೆ ಕುದೀತಿದೆ. ಕಡೆ ಅನ್ನ, ಒಂದ್ ಕಡೆ ಮಟನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಿದ್ದೀರ ಅಕ್ಕ ಡೈಲಿ ಹೋಗಿ ಮಾಡಿ ಅಕ್ಕ ಅಂತ. ಸೊ ಅದಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನಗೂ ಕೂಡ ನೋಡಿ ಎಷ್ಟು ಪಾತ್ರೆ ಇದೆ, ಎಲ್ಲ ಏನು ಕ್ಲೀನ್ ಮಾಡಿಲ್ಲ.
ಸೊ ನಾವು ಥರ್ಸ್ಡೇ ಊರಿಗೆ ಹೋಗೋದ್ರಿಂದ ನಾಳೆನೇ ಪೂಜೆ ಎಲ್ಲ ಮಾಡಬೇಕು. ಫುಲ್ಲು ಕ್ಲೀನ್ ಮಾಡ್ತಿದೀವಿ. ನನ್ನ ಮಗಳು ಅಳಿಸ್ತಾವನೆ ಸೂರ್ಯ ನೋಡಿ. ಇಲ್ಲೊಂದು ಎಲ್ಲ ಇವಂದೆ. ಎಷ್ಟು ಕ್ಲೀನ್ ಮಾಡಿರ್ತೀನಿ ಎಲ್ಲ ಇವನು. ಚಿನ್ನಿಮಾ ಬಂಗಾಲಿ ಬಾಲೆ ಬಾಳೆ ಶಮಿಮ ನನ್ನ ಅಮ್ಮ ಬಾರೆ ಹೆಂಗೆ ಬಾರೆ ಈ ಬಿದ್ರೆ ನಿನ್ನ ಅಷ್ಟೇ. ಆಮೇಲೆ ನಾನು ಹಿಂಗೆ ಹತ್ತಿ ಹಿಂಗೆ ಸೂರ್ಯ ಹಾಯ್ ಬಂಗಾರಮ್ಮ ಚಿನ್ನೆ ಇಲ್ಲಡು. ಹೆಂಗೋಯ್ತಿ ಅಮ್ಮ ಗಾಡೀಲಿ ತೋರ್ಸು. ಹೆಂಗ ಹೋಗೋದು ಗಾಡೀಲಿ ಹೋಗೋಣ ಇವಾಗ. ರೂಮ್ ಹೋಗೋಣ. ಒಂದಿನಕ್ಕೆ ಇವಳ ಈಚೆ ಕರ್ಕೊಂಡೋಗಿಲ್ಲ ಅಂದ್ರೆ ಕಿರ್ಚಾಡಿ ಅರ್ಚಾಡಿ ನಮ್ಮನ್ನ ಹಿಂಸೆ ಕೊಟ್ಬಿಟ್ಟಿರ್ತಾಳೆ. ಸಾಕು ಹೋಗಿ ಹೋಗಿ ನೀವು ನೋಡಿ ಪಾಪುನ ಸೂರಿ ನೋಡ್ಕೊಳ್ಳೋದ್ರಿಂದ ನಾನು ಒಬ್ಳೆ ಅಡುಗೆ ಮಾಡಬೇಕು. ಹಾಗೆ ಅಡುಗೆ ಮಾಡಿಬಿಟ್ಟು ಅಪ್ಪನ ನೆಕ್ಸ್ಟ್ ನಾನು ನೋಡ್ಕೊಳಕ್ಕೆ ಹೋಗ್ಬೇಕು. ಕುಕ್ಕರೆಲ್ಲ ಮುಚ್ಚಿ ಬರೀ ಇದೇ ಕೆಲಸ ಆಗೋಗುತ್ತೆ ಗೈಸ್. ಡೈಲಿ ಲಾಗ್ ಇದನ್ನು ಮಾಡ್ತಿದ್ರೆ ನಿಮಗೂ ಕೂಡ ತುಂಬ ಬೇಜಾರಾಗುತ್ತೆ ಅಂತಲೇ ನಾನು ಡೈಲಿ ಲಾಗ್ ಮಾಡೋದಕ್ಕೆ ಹೋಗಲ್ಲ. ಏನಪ್ಪ ಇವ್ರು ಯಾವಾಗಲೂ ಕೆಲಸ ಮಾಡೋದು ಅಡುಗೆ ಮಾಡೋದು ಕೆಲಸ ಮಾಡೋದು ಅಡುಗೆ ಮಾಡೋದು ಇದನ್ನೇ ತೋರಿಸ್ತಾರಂತ ನಿಮಗೆ ಬೋರ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ನಾನು ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ಯಾವುದೇ ಥರ ಲಾಗ್ ಬೇಕಿದ್ರು ನನ್ನ ಕೇಳಿ, ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಮಹಿಮಾ ಜೊತೆ ಮಾಡಿ ಅಂತ ಕೇಳ್ತೀರ ಎಷ್ಟೊಂದು ಜನ. ಮಹಿಮಾ ಜೊತೆ ಮಾಡೋಕ್ಕೆ ಏನೂ ಇರೋಲ್ಲ. ಅವಳು ಎದ್ಮೇಲೆ ಹಾಲು ಕುಡಿಸು, ಮಲಗಿಸು, ಸ್ನಾನ ಮಾಡಿಸು, ಸ್ವಲ್ಪ ಹೊತ್ತು ಆಟ ಆಡಿಸು, ಆಮೇಲೆ ಮನೆ ಬತ್ತೊಂದು ನಾನೇ ಹಾಕಿರ್ತೀನಿ. ಅದನ್ನೊಂದು 5 ನಿಮಿಷ ಕೇಳ್ತಾಳೆ. ಕೇಳ್ಬಿಟ್ಟು ಪಾಪ ಅವಳು ಪಾಡ್ಗಳು ತಿರ್ಗಾ ನಿದ್ದೆ ಮಾಡ್ತಾಳೆ. ಇಷ್ಟ ಆಗೋಗುತ್ತೆ. ಮಹಿಮನ ಜೊತೆ ಏನು ಮಾಡೋದು ಇಲ್ಲ. ಆಮೇಲೆ ಮಹಿಮಾದು ಫುಡ್ದೆಲ್ಲ ಮಾಡಿ ಅಂತ ನಾನು ಇನ್ನೂ ಫುಡ್ ಏನು ಕೊಡ್ತಾಯಿಲ್ಲ ಪಾಪುಗೆ. ಪಾಪುಗೆ ನಾನು ಮಿಲ್ಕ್ ಮಾತ್ರ ಕೊಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಫುಡ್ಡು ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿದ್ಮೇಲೆ ನಾನು ನಿಮಗೆ ಹೇಳ್ತೀನಿ. ಸೊಟ್ಟಾಡ್ಕೊಬಿಟ್ಟಿದ್ದೀನಿ. ಫುಡ್ಡನ್ನ ಸ್ಟಾರ್ಟ್ ಮಾಡಿದಾಗ ಹೇಳ್ತೀನಿ. ಸೊ ಡೈಲಿ ಲಾಗ್ ಇದೇ ಆಗೋಗುತ್ತೆ ಗೈಸ್. ಕ್ಲೀನ್ ಮಾಡು, ನಮ್ಮಮ್ಮ ಮನೆ ಹತ್ರ ಹೋಗು, ಆಮೇಲೆ ಅಲ್ಲಿ ಇಲ್ಲಿ ಎಲ್ಲರೂ ಪ್ರಮೋಷನ್ಸ್ ಇದ್ದರೆ ಹೋಗು, ಅಷ್ಟೇ ಆಗೋಗುತ್ತೆ. ಇವತ್ತು ಕೂಡ ನಾನು ನಮ್ಮಮ್ಮ ಮನೆಗೆ ಹೋಗಿಲ್ಲ. ಯಾಕಂದರೆ ಡೈಲಿ ಹೋಗಬೇಕಿತ್ತು. ಅವರು ಸ್ವಲ್ಪ ಮನೆ ಪೇಂಟ್ ಮಾಡ್ತಿದ್ದಾರೆ, ವರಮಹಾಲಕ್ಷ್ಮಿನ ಕೂರಿಸ್ತಾರೆ. ಅದಕ್ಕೋಸ್ಕರ ಇವಾಗ ಅಡುಗೆ ಆಯ್ತಾ, ಅನ್ನ ಬಸಿದ್ಬಿಟ್ಟು ಮಹಿಮನ್ನ ಎತ್ಕೋಬೇಕು. ಮಹಿಮಾ ಅಳ್ತಾ ಇದ್ದಾಳೆ ನೋಡಿ. ಪಾಪ ಸೂರ್ಯ ಎಷ್ಟು ಕಷ್ಟಪಡ್ತಾನಂತ ತೋರಿಸ್ತೀನಿ. ಬಟ್ಟೆ ಎಲ್ಲ ಮುಚ್ಕೋತಾಳೆ, ಆಟ ಆಡ್ತಾಳೆ. ಒಬ್ಬ ಹಿಡಿಯೋಕ್ಕಾಗಲ್ಲ ಇವಾಗ ಅವಳನ್ನ. ಸರಿ ಆಯ್ತು, ತೆಗ್ದೆ ಇದನ್ನು ಎತ್ತದೆ ಆ ಕಡೆಗೆ ಹೋಗೋದಕ್ಕೆ ಕಳಿಸ್ತೆ ಅದನ್ನು. ಆಟ ಆಡ್ತಾ ಇರ್ಬೇಕು. ಆನೆ ಬಂತ ನಾನು ಹಾಕ್ತೀನಿ ನೋಡು ಸ್ವಾತಿ, ಎಷ್ಟು ಅಳ್ತಾಳೆ. ಹಂಗೆ ನೋಡು, ಹಂಗೆ ತೋರ್ಸು ಹತ್ರ ಬಾ ಹಂಗೆ. ಇವಾಗ ನೋಡಿ, ಇವಾಗ ಸಾಂಗ್ ಹಾಕ್ತೀನಿ. ಆ ಸಾಂಗ್ ಬತ್ತಿದ್ದಂಗೆ ಕಣ್ಣು ಹೆಂಗೋಯ್ತದ ನೋಡ ಆ ಕಡೆ ನೋಡಿ. ಇವಳು ಫೇವ್ರೆಟ್ ಅಂದರೆ ಅದೇ ಸಾಂಗು, ಆನೆ ಬತ್ತೊಂದು ಆನೆ. ಇದನ್ನೇ ಕೇಳಿಸ್ಬೇಕು. ಇಲ್ಲ ಅಳ್ತಾಳೆ ತಿರ್ಗಾ. ಅಪ್ಪ ಹಾಡು ಹೇಳ್ತಾ ಇದೆಯಾ? ಇಷ್ಟೊತ್ತು ಯಾಕೆ ಕಳ್ಸಿದೆ? ಅವನೇ ಬಂದನೇನು ಹೇಳು. ಚಿನಿ ಕಿರ್ಚು, ಚಿನಿ ಮೊಬೈಲ್ ಎತ್ತದೆ ನೋಡಿ, ಕಿರಿಸ್ತಾಳೆ. ಕಿರ್ಚು ಚಿನಿ. ಇವಾಗ ನೋಡಿ, ಇವಾಗ ಚಿನಿ ಆಡು ನೋಡು. ಇವಾಗ ಹೇಳ್ತಾ ತಿರ್ಗಾ ಸೂರ್ಯ ಡೈಲಿ ಇದೇ ರೋದ್ನೆ. ಆನೆ ಬತ್ತೊಂದು ಆನೆ ಒಂದು 2 ಸರಿ ಕೇಳಬೇಕು. ಆಮೇಲೆ ಇನ್ನೂ ಸ್ವಲ್ಪ ಕೇಳ್ತಾಳೆ. ABCD ಅದೆಲ್ಲ ಇವಾಗಲೇ ಹಾಕ್ಕೊಡ್ತೀನಿ. ಅದನ್ನು ಸ್ವಲ್ಪ ನೋಡ್ತಾಳೆ, ಕೇಳ್ತಾಳೆ. ಅವಳ ಪಾಡುಗಳು ಎಂಜಾಯ್ ಮಾಡ್ತಾಳೆ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಳ್ಳೋದು. ಇನ್ನೊಂದೊಂದು ದಿನ ಏನು ಮಾಡ್ಬಿಡ್ತೀನಿ, TV ಹಾಕ್ಬಿಟ್ಟು ಬ್ಯಾಗ್ ಮೇಲೆ ಕೊಂಡು ಮಲಗಿಸಿ ಕೆಲಸ ಮಾಡ್ಕೋತೀನಿ. ಅವ್ರ ಅಪ್ಪ ಏನಾದ್ರು ಹೊರಗಡೆ ಹೋಗಿದ್ರೆ, ಇಲ್ಲಾಂದ್ರೆ ಅವ್ರ ಅಪ್ಪ ಎಲ್ಲರೂ ಹೋಗಿದ್ರೆ ಅದೇ ಥರನೇ ನಾನು ಮಾಡೋದು ನನ್ನ ಮಗಳಿಗೆ. ಕೆಲಸನೇ ಆಗೋಗುತ್ತೆ. ಜಾಸ್ತಿ ಕೆಲಸ ಮಾಡಿನೇ ಸುಸ್ತಾಗ್ಬಿಡ್ತೀನಿ. ಸಣ್ಣ ಕೂಡ ಆಗ್ಬಿಟ್ಟಿದ್ದೀನಿ. ಎಲ್ಲರೂ ಅದನ್ನೇ ಬೈತಾಯಿದ್ರು, ಸಣ್ಣ ಆಗ್ಬಿಟ್ಟಿದ್ಯಾ. ನನ್ನ ಫ್ಯಾಮಿಲಿ, ನನ್ನ ರಿಲೇಷನ್ಸ್, ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬ ಸಣ್ಣ ಆಗ್ಬಿಟ್ಟಿದ್ದೀರಾ
ಅಂತ ಹೇಳ್ತಿದ್ರು. ಆಮೇಲೆ ಬ್ಲ್ಯಾಕ್ ಆಗ್ತಿದ್ದೀರಾ ಅಂತ. ಬ್ಲ್ಯಾಕ್ ಆಗೋದು ಎಂತಕ್ಕಪ್ಪ ಅಂತ ಹೇಳಿದ್ರೆ ಏನು ಹೇಳ್ತಾರಪ್ಪ, ಬಾಣ್ತಿಲಿ ಬ್ಲ್ಯಾಕ್ ಆಗ್ತಾರಂತೆ, ಯಾಕಂತ ನನಗೂ ಗೊತ್ತಿಲ್ಲ. ಸೊ ಹೆಂಗೋ ಒಂದು ಯಾರು ನೋಡ್ಬೇಕು ಗೈಸ್, ನನಗೆ ಇವಾಗ ಏನೂ ಇಂಟ್ರೆಸ್ಟ್ ಇಲ್ಲ. ನಾನು ನನ್ನ ಮಗಳು ನನ್ನ ಗಂಡ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಫ್ಯಾಮಿಲಿಯಲ್ಲೂ ಅಷ್ಟೇ ಗೈಸ್, ಎಷ್ಟು ಹೊಟ್ಟೆ ಹುರ್ಕೋತಾರೆ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಯಾರು ಏನೇ ಅಂದರೂ ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಡ್ತೀವಿ. ಆಮೇಲೆ ಸ್ವಲ್ಪ ಹೆಂಗಿರ್ತಾರಂದರೆ ಸ್ವಲ್ಪ ದಿನ ನಮ್ಮ ಜೊತೆ ಚೆನ್ನಾಗಿರೋದು, ಬೇರೆಯವ್ರ ಮಾತಾಡ್ಸದೇ ಇದ್ದಾಗ ನಮ್ಮ ಜೊತೆ ಅವ್ರ ಬಗ್ಗೆ ಎಲ್ಲ ಹೇಳೋದು. ಸೊ ಅವ್ರು ಚೆನ್ನಾಗಾದಾಗ ನಮ್ಮನ್ನೇ ಒಂಥರ ನೋಡ್ಬಿಡೋದು. ಆ ಥರ ಫ್ಯಾಮಿಲೀಸಲ್ಲೂ ಆಗುತ್ತೆ, ಫ್ರೆಂಡ್ಶಿಪ್ಪಲ್ಲೂ ಆಗುತ್ತೆ. ಅದಕ್ಕೆ ನಾವು ಯಾರು ಸಮಸ್ಯೆನೂ ಮಾಡದೇ ಇದ್ದರೆ ನನ್ನ ಪಾಡಿಗೆ ನಾವಿದ್ದರೆ ಬೇರೆಯವ್ರ ಬಗ್ಗೆ ಎಂತಕ್ಕೆ ತಲೆ ಕೆಡಿಸ್ಕೋಬೇಕು? ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿದ್ದೀವಿ. ನಮಗೆ ಬೇಕಾಗಿರೋದೇನು, ನಮ್ಮ ಹತ್ರ ದುಡ್ಡಿದ್ರೆ ಬರ್ತಾರೆ, ಇಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರ ಮನೇಲಿರ್ತಾರೆ ಅಷ್ಟೇ. ಈ ಕಾಲದಲ್ಲಿ ಬರೀ ದುಡ್ಡಿಗೆ ಬೆಲೆ ಅಷ್ಟೇ. ಮನುಷ್ಯರಿಗೆ ನಿಯತ್ತಾಗಿದ್ದವ್ರಿಗೆಲ್ಲ ದೇವರನೇ ಬೆಲೆ ಇಲ್ಲ. ದುಡ್ಡಿರ್ಬೇಕು ಅಷ್ಟೇ, ಆವಾಗಲೇ ನಮಗೆ ಬೆಲೆ ಸಿಗೋದು. ಸೊ ಅಂಥವ್ರನ್ನ ನಾವು ದೂರನೇ ಇಟ್ಬಿಡ್ಬೇಕು. ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಅಂತ ಇಟ್ಬಿಡ್ಬೇಕು. ಅವಾಗ ಲೈಫ್ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗೂ ಲೀಡ್ ಮಾಡ್ಕೊಂಡು ಹೋಗ್ಬೋದು. ನೆಮ್ಮದಿಯಾಗಿರಬೇಕು ಅಷ್ಟೇ ನನ್ನ ಲೈಫಲ್ಲಿರೋದು. ಅವ್ರ ಬಗ್ಗೆ ತಲೆ ಕೆಡಿಸ್ಕೊ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋದೆಲ್ಲ ನಮಗೆ ಅಂತಕ್ಕೆ. ನಾವು ಚೆನ್ನಾಗಿದ್ರೆ ಅವರೇ ಬರ್ತಾರೆ ಅಷ್ಟೇ. ಬಂದಿಲ್ಲ ಅಂದರೆ ಇನ್ನೂ ಒಳ್ಳೆಯದೇ, ಅವ್ರ ಪಾಡ್ಗವ್ರು ಇರ್ಬೋದು ಅಷ್ಟೇ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇದು ಯಾರಿಗೂ ಹೇಳ್ತಿದ್ದೀನಿ ಅಂತೆಲ್ಲ ಅಂದ್ಕೋಬೇಡಿ. ಅಂದ್ಕೊಳ್ಳೋರು ಅಂದ್ಕೊಳ್ಳಿ. ಅವ್ರಿಗೇನಾದ್ರು ನನಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಹೇಳ್ತಿರೋದು ಅಂತ ಅಂದ್ಕೋಬೋದು. ತಲೆ ಕೆಡಿಸ್ಕೊಳ್ಳಲ್ಲ ನಾನು ಯಾರ ಬಗ್ಗೆನೂ. ನಾವು ಆರಾಮಾಗಿರ್ತೀವಿ ಅಷ್ಟೇ. ತುಂಬ ಜನ ಮೆಸೇಜಸ್ಸು ಅದನ್ನೇ ಹಾಕಿದ್ರು, ಅಕ್ಕ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ ಅಕ್ಕ ಹಾಗೆ ಹೇಗೆ ಅಂತ. ನಿಜ, ನನ್ನ ದೇವರಣೆ ಯಾರ ಬಗ್ಗೆನೂ ನಿಜ ಹೇಳ್ಬೇಕಂದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟೆ 1 ವರ್ಷ ಇದ್ದೀನಿ. ಅದು ನನ್ನ ಲೈಫಲ್ಲೇ ಸಾಧ್ಯ ಇರ್ತಿರ್ಲಿಲ್ಲ, ನಮ್ಮ ಅಪ್ಪ ಅಮ್ಮನ ಬಿಟ್ಟಿರೋದು. ಇವಾಗ ವಾಪಸ್ ಬಂದಿರಲ್ಲ. ಬಾಳೆ ಮುದ್ದು ಬಂಗಲಿ ಬಾಳೆಲೆ ನಮ್ಮ ಚಾಮಿ ನಡಿ. ನನ್ನ ಮಗಳು ನಮ್ಮ ಮಲಗಿಸ್ತಾ ಇದ್ದೆ. ಇವನೇನು ಮಾಡಿದ್ದಾನೆ ಅಂದರೆ ಅನ್ನಕ್ಕೆ ಇಟ್ಟಿದ್ದೀನಿ, ಬಸಿಬೇಕಂತ ಹೇಳಿದ್ರೆ ಅನ್ನನ ಈ ಥರ ಮಾಡಿದ್ದಾನೆ. ಮಟನ್ ನೋಡಿ, ಮಟನ್ ಹೆಂಗ್ ಬೆಂದೈತೆ. ಚೆನ್ನಾಗಿಲ್ವಾ ಸಾಂಬಾರು? ಸೂಪರ್ ಸಾಂಬಾರು. ಅನ್ನ ಮಾತ್ರ ನನಗೆ ಈ ಥರ ಮಾಡಿದ್ರೆ ನಂಗೆ ಊಟ ಮಾಡೋಕ್ಕೆ ಆಗೋಲ್ಲ ಗೈಸ್. ಅವ್ನು ಈ ಥರ ಮಾಡಿಬಿಟ್ಟಿದ್ದಾನೆ. ಏನಾದ್ರು ಹೇಳಿದ್ರೆ ಜಗಳ ಆಡ್ತಾನೆ, ಕಿಚ್ಚಾಡೋದೊಂದು ಗೊತ್ತು ಇವನಿಗೆ ಅಷ್ಟೇ, ಇನ್ನೇನು ಗೊತ್ತಿಲ್ಲ ನಮ್ಮ ಮನೇಲಿ ಇವನಿಗೆ. ನನ್ನ ಮಗಳು ಮಲ್ಕೊಂಡಿದ್ದಾಳೆ. ನೆಕ್ಸ್ಟು ಊಟ ಮಾಡಿಬಿಟ್ಟು ಮಾಡೋಣ.